ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. US, UK, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಫ್ರಾನ್ಸ್ ಮತ್ತು ಜರ್ಮನಿಯ ಯೂನಿವರ್ಸಿಟೀಸ್ ಒಂದೇ ಜಾಗದಲ್ಲಿ. ಹೋಟೆಲ್ ತಾಜ್, MG ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ರಾಜ್ಯ ಸರ್ಕಾರ ದೊಡ್ಡ ಹೆಜ್ಜೆ. ಈ ಹೈಕೋರ್ಟ್ ಶೀಘ್ರ ಬಂದ್. ತಲೆ ಎತ್ತಲಿದೆ ಹೊಸ ನ್ಯಾಯಸೌಧ. ನಮಸ್ಕಾರ ಸ್ನೇಹಿತರೆ, ಈ ಬಿಲ್ಡಿಂಗ್ ನೋಡ್ತಾ ಇದ್ದೀರಲ್ಲ, ರಾಜ್ಯದ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸಿನಿಮಾದಿಂದ ಸುದ್ದಿ ಪತ್ರಿಕೆಗಳ ತನಕ, ಟಿವಿ ಚಾನೆಲ್ಗಳ ತನಕ ರಿಯಲ್ ಆಗೂ ಕೂಡ ಇದನ್ನು ನೋಡಿರ್ತೀರಾ. ಇದು ನಮ್ಮ ಕರ್ನಾಟಕದ ಹೈಕೋರ್ಟ್. 157 ವರ್ಷಗಳ ಇತಿಹಾಸ ಹೊಂದಿರೋ ಈ ಕಟ್ಟಡ, ಬ್ರಿಟಿಷರ ಕಾಲದ ಕಟ್ಟಡ, ಹೈಕೋರ್ಟ್ ಅಂದ ಕೂಡಲೇ ಕಣ್ಮುಂದೆ ಬರೋ ಕಟ್ಟಡ. ಈಗ ಈ ಹೈಕೋರ್ಟ್ ಬಂದ್ ಆಗೋ ಸಂದರ್ಭ ಬಂದಿದೆ. ಈ ಹೈಕೋರ್ಟ್ ಕಟ್ಟಡದ ಬದಲಿಗೆ ಹೊಸ ಜಾಗದಲ್ಲಿ ಹೈಕೋರ್ಟ್ ನಿರ್ಮಿಸೋಕೆ ರಾಜ್ಯ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. DK ಶಿವಕುಮಾರ್ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ಸರ್ಕಾರ ಇದನ್ನ ಕನ್ಸಿಡರ್ ಮಾಡ್ತಿದೆ ಅಂತ. ಹಾಗಿದ್ರೆ ಹೊಸ ಹೈಕೋರ್ಟ್ ನ ಎಲ್ಲಿ ಕಟ್ತಾರೆ? ಇದನ್ನ ಮುಚ್ಚೋಕೆ ಏನ್ ಕಾರಣ? ಅಷ್ಟಕ್ಕೂ ಈ ಕೆಂಪು ಕಟ್ಟಡದ ಹಿನ್ನೆಲೆ ಏನು? ಬ್ರಿಟಿಷರ ಕಾಲದಲ್ಲಿ ಇದನ್ನ ಕಟ್ಟಿದ್ ಯಾರು? ಎಲ್ಲವನ್ನ ಈ ವರದಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ನಿಮ್ಗೆ ಗೊತ್ತಿರಲಿ, ಈ ಹೈಕೋರ್ಟ್ಗೂ ಔರಂಗಜೇಬಂಗೂ ಒಂದು ವಿಶೇಷ ಲಿಂಕ್ ಇದೆ. ಹಾಗೆ ಇದರ ಹಿಂದೆ ಒಂದು ಪ್ರತಿಷ್ಠೆಯ ಕಾಳಗ ಕೂಡ ಇದೆ. ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಬನ್ನಿ ಆರಂಭ ಮಾಡೋಣ. ಅಠಾರ ಕಚೇರಿಗೆ ವಿದಾಯ, ಹೊಸ ಲೊಕೇಶನ್ ನತ್ತ ಹೈಕೋರ್ಟ್. ಇದನ್ನ ಅಕ್ಟೋಬರ್ 26ನೇ ತಾರೀಕು DCM DK ಶಿವಕುಮಾರ್ ಅವರೇ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಅವರು, ಹೈಕೋರ್ಟ್ ನ ಹೊಸ ಲೊಕೇಶನ್ಗೆ ಶಿಫ್ಟ್ ಮಾಡೋ ರಿಕ್ವೆಸ್ಟ್ ಅನ್ನ ಸರ್ಕಾರ ಕನ್ಸಿಡರ್ ಮಾಡ್ತಾ ಇದೆ. ಹೊಸ ಕೋರ್ಟ್ ನಗರದ ಒಳಗೆ ಇರುತ್ತೆ. ಸೆಂಟ್ರಲ್ ಬಿಸಿನೆಸ್ ಡಿಸ್ಟ್ರಿಕ್ಟ್ ಅಥವಾ CBD ಏರಿಯಾದಲ್ಲೇ ಹೈಕೋರ್ಟ್ ಸ್ಥಳಾಂತರ ಆಗಬಹುದು. ಈ ಬಗ್ಗೆ ಚೀಫ್ ಜಸ್ಟಿಸ್ ಅವರ ಗಮನಕ್ಕೂ ತರಲಾಗಿದೆ ಅಂತ DKಶಿ ಹೇಳಿದ್ದಾರೆ. ಅಲ್ಲದೆ ಈ ಸ್ಥಳಾಂತರದ ಪ್ರಯತ್ನಕ್ಕೆ ನಾನಾ ಕಾರಣಗಳನ್ನ ಕೂಡ ಕೊಟ್ಟಿದ್ದಾರೆ, ಚಾಲೆಂಜಸ್ ಅನ್ನ ಕೂಡ ಹೇಳಿದ್ದಾರೆ. ಅದ್ರ ಬಗ್ಗೆ ಆಮೇಲೆ ನೋಡೋಣ. ಆದ್ರೆ ಈಗ ಹೈಕೋರ್ಟ್ ನ ಇತಿಹಾಸವನ್ನ ಚೂರು ನಾವು ತಿಳ್ಕೊಂಡ್ಬಿಡೋಣ. ಇಂಟ್ರೆಸ್ಟಿಂಗ್ ಇದೆ. ಹೈಕೋರ್ಟ್ ಮತ್ತು ಔರಂಗಜೇಬ. ಸ್ನೇಹಿತರೆ, ಬೆಂಗಳೂರಿನಲ್ಲಿ ವಿಧಾನಸೌಧದ ಆಪೋಸಿಟ್ ನಲ್ಲಿ ಕಬ್ಬನ್ ಪಾರ್ಕ್ ನ ಮರೆಯಲ್ಲಿ ಕಂಡು ಕಾಣದಂತಿರೋ ಈ ಕಟ್ಟಡ ಬೆಂಗಳೂರಲ್ಲಿರೋ ಅತಿ ಹಳೆಯ ಕಟ್ಟಡಗಳಲ್ಲಿ ಒಂದು. ಸದ್ಯ ಈಗ ಕರ್ನಾಟಕ ಹೈಕೋರ್ಟ್ ನ ಪ್ರಧಾನ ಪೀಠ. ಆದ್ರೆ ಮುಂಚೆ ಇದನ್ನ ಹಿಂಗ್ ಕರಿತಾ ಇರಲಿಲ್ಲ. ಮೈಸೂರು ಅರಸರ ಕಾಲದಲ್ಲಿ ಇದನ್ನ ಅಠಾರ ಕಚೇರಿ ಅಂತ ಕರಿತಾ ಇದ್ರು. ಈಗಲೂ ಹಳೆ ದಾಖಲೆಗಳಲ್ಲಿ ಅಠಾರ ಕಚೇರಿ ಅಂತಲೇ ಉಲ್ಲೇಖ ಸಿಗುತ್ತೆ. ಅಠಾರ ಅಂದ್ರೆ 18, ಸೊ 18 ಇಲಾಖೆಗಳಿರೋ ಕಚೇರಿ ಅಂತ ಕರಿತಾ ಇದ್ರು. ಈ ಕಾನ್ಸೆಪ್ಟ್ ಅನ್ನ ಮೊಘಲ್ ಸುಲ್ತಾನ ಔರಂಗಜೇಬನಿಂದ ಪಡೆಯಲಾಗಿತ್ತು. 1699ರಲ್ಲಿ ಮೈಸೂರು ಒಡೆಯರಾಗಿದ್ದ ಶ್ರೀ ಚಿಕ್ಕದೇವರಾಜ ಒಡೆಯರು ಮೈಸೂರು ರಾಜ್ಯವನ್ನ ಬಲಿಷ್ಠ ಮಾಡಿ ಮೊಘಲರ ಜೊತೆಗೂ ಸಂಪರ್ಕ ಇಟ್ಕೊಂಡಿರ್ತಾರೆ. ಅವತ್ತಿಗೆ ವಿಜಯನಗರ ಸಾಮ್ರಾಜ್ಯ ಅಂತ್ಯ ಆಗಿ ಮೈಸೂರು ಒಡೆಯರ್ ಸ್ವತಂತ್ರರಾಗಿ ಆಳ್ವಿಕೆ ಮಾಡ್ತಾ ಇದ್ರಲ್ಲ. ಮೊಘಲರಿಗೆ ಹೋಲಿಸ್ಕೊಂಡ್ರೆ ಮೈಸೂರು ಮನೆತನ ಸೇನೆಯಲ್ಲಿ, ಆರ್ಥಿಕತೆಯಲ್ಲಿ ಸಣ್ಣದಿತ್ತು. ಹೀಗಾಗಿ ಚಿಕ್ಕದೇವರಾಜರು ಔರಂಗಜೇಬನೊಂದಿಗೆ ಸಂಧಾನ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಇಬ್ಬರಿಗೂ ಸ್ನೇಹ ಬೆಳೆಯುತ್ತೆ. ಈ ಮಧ್ಯೆ ಚಿಕ್ಕದೇವರಾಜರು ತಮ್ಮ ರಾಯಭಾರಿಗಳನ್ನ ಔರಂಗಜೇಬನ ಆಸ್ಥಾನಕ್ಕೂ ಕಳಿಸ್ತಾರೆ. ಆ ಟೈಮ್ನಲ್ಲಿ ಔರಂಗಜೇಬನ ಆಡಳಿತದ ಕೆಲ ಪದ್ಧತಿಗಳನ್ನ ಗುರುತಿಸ್ತಾರೆ ಅವರು. ಆತನ ಆಡಳಿತದಲ್ಲಿದ್ದ 18 ಇಲಾಖೆಗಳನ್ನ, ಅಂದ್ರೆ ಅಠಾರ ಕಚೇರಿ ಇರೋದನ್ನ ನೋಡ್ತಾರೆ. ಅವೆಲ್ಲ ಒಂದೇ ಕಡೆ ಆಡಳಿತ ಮಾಡ್ತಾ ಇದ್ದಿದ್ದನ್ನ ಕೂಡ ಗಮನಿಸ್ತಾರೆ. ಹೀಗಾಗಿ ತಮ್ಮ ರಾಜ್ಯದಲ್ಲೂ ಆ ರೀತಿಯ ಕಚೇರಿಗಳನ್ನ ಸ್ಥಾಪಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ, ನಿರ್ಮಾಣ ಮಾಡ್ತಾರೆ ಕೂಡ. ಆದ್ರೆ ಈಗ ನೋಡ್ತಿರೋ ಈ ಹೈಕೋರ್ಟ್ ಆಗ ನಿರ್ಮಾಣ ಆಗಿರ್ಲಿಲ್ಲ. ಇನ್ನು ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಪ್ರೈಸ್ 39,500 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಾಗೆ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಇದೆಲ್ಲ ಇನ್ಕ್ಲೂಸಿವ್ ಪ್ಯಾಕೇಜ್ ಇದು. ಹೊರಡೋ ದಿನ ಡಿಸೆಂಬರ್ 3, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇದು ಸುಮಾರು ಕಾಲ ಹೀಗೆ ನಡ್ಕೊಂಡ್ ಬಂದಿರುತ್ತೆ. ಆದ್ರೆ 1837 ಘಟನೆ ಆಗುತ್ತೆ. ಮೈಸೂರು ಭಾಗದಲ್ಲಿ ದಂಗೆಗಳು ಶುರುವಾಗಿ ಬ್ರಿಟಿಷ್ ಗವರ್ನರ್ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅಧಿಕಾರವನ್ನ ಕೈಗೆ ತಗೊಂಡ್ರು. ಇಲ್ಲಿ ಕಮಿಷನರ್ಗಳನ್ನ ನೇಮಕ ಮಾಡಿದ್ರು. ಈ ಟೈಮ್ನಲ್ಲಿ ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿ ವರ್ಗಾವಣೆಯಾಗುತ್ತೆ. ಸೊ ಈ 18 ಇಲಾಖೆಗಳ ವಿಭಜನೆ ಮಾಡಿ 10 ಇಲಾಖೆಗಳನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ. ಆಯುಕ್ತರ ಕಚೇರಿ, ಅರ್ಜಿ ಇಲಾಖೆ, ನ್ಯಾಯಾಲಯ, ಖಜಾನೆ, ಅಶ್ವದಳ, ಕಾಲಾಳು ಪಡೆ, ಪೊಲೀಸ್ ಇಲಾಖೆ, ಅಂಚೆ ಇಲಾಖೆ, ಹುಜೂರ್ ಕಚೇರಿ ಹಾಗೆ ಶ್ರೀಗಂಧ ಇಲಾಖೆಯನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ.
ಆರಂಭದಲ್ಲಿ ಈ ರಾಖಿಗಳು ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ನಲ್ಲಿದ್ದವು. ಆದರೆ ಅದು ಚಿಕ್ಕದಾಗಿದ್ದರಿಂದ ಮತ್ತೆ ಕಂಟೋನ್ಮೆಂಟ್ನಿಂದ ದೂರ ಇದ್ದ ಕಾರಣ ಕಬ್ಬನ್ ಪಾರ್ಕ್ ಭಾಗದಲ್ಲಿ ಇದನ್ನು ತೆರೀತಾರೆ. ಹಾಗೆ ನೋಡಿದ್ರೆ 1850ರ ದಶಕದಲ್ಲೇ ಇದರ ಪ್ಲಾನ್ ಆಗಿತ್ತು. ಆದರೆ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣದಿಂದ ಇದು ಅಲ್ಲಿಗೆ ನಿಲ್ತು. ಮುಂದೆ ಮೈಸೂರಿನ ಚೀಫ್ ಇಂಜಿನಿಯರ್ ರಿಚರ್ಡ್ ಸ್ಯಾಂಕ್ ಈ ಚಿತ್ರ ನೋಡಿ, ಇವರೇ ಇದನ್ನ ಡಿಸೈನ್ ಮಾಡಿರೋ ವ್ಯಕ್ತಿ. ಬ್ರಿಟಿಷ್ ಅಧಿಕಾರಿ ಬೌರಿಂಗ್ ಇದಕ್ಕೆ ಆದೇಶ ಕೊಡ್ತಾರೆ. ಆಗಲೇ ಈ ಹೈಕೋರ್ಟ್ ನಿರ್ಮಾಣ ಆಯಿತು. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಶುರುವಾಗಿದೆ. ನಿಮಗೆ ಗೊತ್ತಿರಬಹುದು, ನೀವು ಅದನ್ನು ಕನ್ಸಿಡರ್ ಮಾಡಬಹುದು. ದಿನಕ್ಕೆ ₹1 ಕಮ್ಮಿ ದರದಲ್ಲಿ ಮೆಂಬರ್ ಆಗಬಹುದು. ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಅಂಡ್ ಲೈವ್ ಇಂಟರಾಕ್ಷನ್ ಅಲ್ಲಿ ಸಿಗ್ತವೆ ನಿಮಗೆ. ಆ ವಿಡಿಯೋಸ್ಗೆ ನಮ್ಮ ಚಾನೆಲ್ ಕಡೆಯಿಂದ ನಾವು ಹಾಕುವ ಯಾವುದೇ ಆಡ್ಸ್ ಇರೋದಿಲ್ಲ. ಇದರಿಂದ ನಿಮಗೆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಸಿಗೋದು ಮಾತ್ರ ಅಲ್ಲದೆ ಉತ್ತಮ ಗುಣಮಟ್ಟದ ವಿಡಿಯೋಗಳನ್ನು ತರೋಕೆ ನಮಗೆ ಶಕ್ತಿ ಸಿಗುತ್ತೆ. ಆಂಡ್ರಾಯ್ಡ್ ಯೂಸರ್ಸ್ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಜಾಯಿನ್ ಆಗಬಹುದು. ಆಪಲ್ ಯೂಸರ್ಸ್ಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಬನ್ನಿ ಸ್ನೇಹಿತರೆ, ಈಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ₹3.5 ಲಕ್ಷ ಖರ್ಚು. 1864ರಲ್ಲಿ ಶುರುವಾದ ಈ ಕಟ್ಟಡ ನಿರ್ಮಾಣ ಕಾರ್ಯ 1868ಕ್ಕೆ ಪೂರ್ಣಗೊಳಿತು. ಉದ್ಯಮಿ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಇದನ್ನ ಮೇಲ್ವಿಚಾರಣೆ ಮಾಡಿದ್ರು. ವಿಶೇಷವಾದ ಕೆಂಪು ಇಟ್ಟಿಗೆ ಮತ್ತು ನಿಯೋ ಕ್ಲಾಸಿಕಲ್ ಆರ್ಕಿಟೆಕ್ಚರ್ ನಲ್ಲಿ ನಿರ್ಮಾಣ ಮಾಡಲಾಯಿತು. 2 ಅಂತಸ್ತಲ್ಲಿ ಕಟ್ಟಡ ಏಳ್ತು. ಕೆಳಗಿನ ಮಹಡಿಯ ಗೋಡೆಗಳನ್ನ ಚುನಂನಲ್ಲಿ ಅಂದ್ರೆ ಸುಣ್ಣ, ಮರಳು ಇದೆಲ್ಲ ಸೇರಿ ಕಟ್ತಾರೆ. ಮೇಲಿದಕ್ಕೆ ಸಾಮಾನ್ಯ ಗಾರೆಯನ್ನ ಬಳಸ್ತಾರೆ. ಇಡೀ ಕಟ್ಟಡವನ್ನ ಪ್ಲಾಸ್ಟರ್ ನಿಂದ ಕವರ್ ಮಾಡಿ ಕೆಂಪು ಬಣ್ಣದಿಂದ ಬಳಿತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಆಗಿನ ಕಾಲಕ್ಕೆ ಇದನ್ನ ಕಟ್ಟೋಕೆ ₹4,27,980 ಖರ್ಚಾಗಿತ್ತು. ಇದರಲ್ಲಿ ಕಟ್ಟಡ ನಿರ್ಮಾಣಕ್ಕೆ ₹3,98,981 ಖರ್ಚಾದ್ರೆ ಭೂಸ್ವಾಧೀನ ಮತ್ತು ಲೆವೆಲಿಂಗ್ಗೆ ಉಳಿದ ಹಣ ಖರ್ಚಾಗಿತ್ತು. 1947ರ ತನಕವೂ ಇದು ಹಾಗೆ ಇರುತ್ತೆ. ಆದರೆ ಸ್ವಾತಂತ್ರ್ಯ ಸಿಕ್ಕ ನಂತರ ಈ ಕಚೇರಿ ಸರ್ಕಾರಿ ಕಟ್ಟಡವಾಗಿ ಬದಲಾಗುತ್ತೆ. ಆದರೆ ಈ ಮಧ್ಯೆ ಇದರ ಸುತ್ತ ಒಂದು ವಿವಾದ ಏಳುತ್ತೆ. 1952ರಲ್ಲಿ ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಕೆಂಗಲ್ ಹನುಮಂತಯ್ಯ ಈ ಅಠಾರ ಕಚೇರಿಯನ್ನ ವಸಾಹತುಶಾಹಿಯ ಕುರುಹು ಅಂತ ಕರೀತಾರೆ. ಇದನ್ನ ಕೆಡವಬೇಕು ಅಂತ ಹೇಳ್ತಾರೆ. ಆದರೆ ಭಾರಿ ವಿರೋಧ ವ್ಯಕ್ತ ಆಯಿತು. ಆದರೆ ಇದಕ್ಕೆ ಕೌಂಟರ್ ಕೊಡೋ ಹಾಗೆ ಅದರ ಮುಂದೆನೆ ವಿಧಾನಸೌಧದ ನಿರ್ಮಾಣಕ್ಕೆ ಆದೇಶ ಕೊಡ್ತಾರೆ. ಅದಾದ್ಮೇಲೆ ಈ ಕಟ್ಟಡ ಕೋರ್ಟ್ ಆಗಿನ ಮುಂದುವರಿಯುತ್ತೆ. ಆದ್ರೆ ವಿಧಾನಸೌಧ ಎದ್ದು ನಿಂತ ಮೇಲೆ ಅದರ ಭವ್ಯತೆ ಮುಂದೆ ಇದು ಸ್ವಲ್ಪ ಮಂಕಾಗತ್ತೆ. ಈ ಮಧ್ಯೆ 1982ರ ಮಾರ್ಚ್ 24ನೇ ತಾರೀಕು ಕರ್ನಾಟಕ ಸರ್ಕಾರ ಇದನ್ನ ಕೆಡವಬೇಕು ಅಂತ ಮತ್ತೆ ಮುಂದಾಗತ್ತೆ. ಯಾವಾಗ 1982ನಲ್ಲಿ ಸಚಿವ ಸಂಪುಟದ ಅನುಮೋದನೆಯನ್ನ ಕೂಡ ಕೊಡಲಾಗಿರುತ್ತೆ. ಆರ್ ಗುಂಡೂರಾವ್ ಆಗ ಸಿಎಂ. ಆದ್ರೆ ಇದಕ್ಕೂ ಅಗೇನ್ ಜನರಿಂದ ವಿರೋಧ ಬಂತು. ಇದನ್ನ ತಡೀರಿ ಅಂತ ಕರ್ನಾಟಕ ಹೈಕೋರ್ಟ್ ನಲ್ಲೇನೆ ಅದೇ ಹೈಕೋರ್ಟ್ ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕೂಡ ಸಲ್ಲಿಕೆಯಾಯಿತು. ಈ ಟೈಮ್ನಲ್ಲಿ ಹೈಕೋರ್ಟ್ ಅಂದಿನ ರಾಜ್ಯ ಸರ್ಕಾರವನ್ನ ತರಾಟೆಗೆ ತಗೊಳ್ತು. ಪಾರಂಪರಿಕ ಕಟ್ಟಡಗಳನ್ನ ರಕ್ಷಿಸೋದು ಸರ್ಕಾರದ ಕರ್ತವ್ಯ, ನಿಮ್ಗೋಸ್ಕರ ಕಾನೂನು ಬದಲಾಯಿಸೋಕೆ ಆಗಲ್ಲ ಅಂತ ಸರ್ಕಾರ ಕೇಳುತ್ತೆ. ಇನ್ನು ಹೈಕೋರ್ಟ್ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೂ ಹೋಗುತ್ತೆ ಇದನ್ನ ಕೆಡವಬೇಕು ಅಂತ. ಆದರೆ ಅಲ್ಲೂ ನಿಮ್ಮ ಆದೇಶವನ್ನ ರೀಕನ್ಸಿಡರ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಗುಂಡೂರಾವ್ ಸರ್ಕಾರಕ್ಕೆ ಬುದ್ಧಿ ಹೇಳುತ್ತೆ. ನಂತರ 1985ರಲ್ಲಿ ಕಟ್ಟಡ ಕೆಡವೋ ಪ್ರಸ್ತಾಪವನ್ನ ಸರ್ಕಾರ ಡ್ರಾಪ್ ಮಾಡುತ್ತೆ. ಅದ್ರ ಬದಲಿಗೆ ದುರಸ್ತಿ ಮತ್ತು ವಿಸ್ತರಿಸೋ ಕಾರ್ಯ ಶುರುವಾಗುತ್ತೆ. ಅಲ್ಲಿಂದ ಇಲ್ಲಿ ತನಕ ಇದು ಹೀಗೆ ಕಂಟಿನ್ಯೂ ಆಗ್ತಾ ಬಂದಿತ್ತು. ಆದರೆ ಈಗಿರೋ ಈ ಹೈಕೋರ್ಟ್ನ ಬಗ್ಗೆ ವಕೀಲರಿಂದ ಮತ್ತು ಇತರ ಸಂಘ ಸಂಸ್ಥೆಗಳಿಂದ ಕೆಲ ಟೀಕೆ ಇತ್ತು. ಜಾಗ ಸಾಲಲ್ಲ, 100 ವರ್ಷ ಹಳೆ ಬಿಲ್ಡಿಂಗ್ ಅಲ್ಲಿ ಈಗಿನ ಕರ್ನಾಟಕಕ್ಕೆ ನ್ಯಾಯ ಕೊಡೋ ಇಷ್ಟು ದೊಡ್ಡ ಹೈಕೋರ್ಟ್ ನಡ್ಸಕ್ ಆಗಲ್ಲ, ಸಮಸ್ಯೆ ಅಂತ ಆಕ್ಷೇಪ ಬರ್ತಾ ಇತ್ತು. ಅಡ್ವೊಕೇಟ್ಸ್ ಅಸೋಸಿಯೇಷನ್ ಬೆಂಗಳೂರು AAB ಆಲ್ರೆಡಿ ಬಗ್ಗೆ ಚೀಫ್ ಜಸ್ಟಿಸ್ ಗಳ ಬಳಿ ಕೂಡ ರಿಕ್ವೆಸ್ಟ್ ಮಾಡಿತ್ತು. ಹಳೆ ಹೈಕೋರ್ಟ್ ಅಲ್ಲಿ ಸ್ಟಾಫ್ ಮತ್ತು ಲಾಯರ್ಸ್ಗೆ ಸೀರಿಯಸ್ ಪ್ರಾಬ್ಲಮ್ ಇದೆ, ಸೌಲಭ್ಯಗಳ ಕೊರತೆ ಇದೆ, ಜಾಗ ಇಲ್ಲ, ಅದನ್ನ ಅಪ್ಗ್ರೇಡ್ ಮಾಡೋಕೆ ಮತ್ತು ಅದನ್ನ ವಿಸ್ತರಣೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಓಲ್ಡ್ ಬಿಲ್ಡಿಂಗು, ಇದನ್ನ ಬೇರೆ ಕಡೆಗೆ ಮಾಡಲೇಬೇಕು, ಹೈಕೋರ್ಟ್ ಅನ್ನ ಹೊಸ ಜಾಗಕ್ಕೆ ಶಿಫ್ಟ್ ಮಾಡಬೇಕು ಅಂತ ಕೇಳಲಾಗಿತ್ತು. ಅದರಲ್ಲಿ 2 ಜಾಗವನ್ನ ಕೂಡ ಸಜೆಸ್ಟ್ ಮಾಡಲಾಗಿತ್ತು. ಒಂದು ಅರಮನೆ ಮೈದಾನವನ್ನ ಅಥವಾ ಇನ್ನೊಂದು ರೇಸ್ ಕೋರ್ಸ್ ಮೈದಾನವನ್ನ ಕನ್ಸಿಡರ್ ಮಾಡಬೇಕು ಅಂತ. ಮುಂದಿನ 5-6 ದಶಕಗಳನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಕಟ್ಟಡ ನಿರ್ಮಿಸಬೇಕು ಅಂತ ಅದರಲ್ಲಿ ಹೇಳಿದ್ರು. ಈಗ ಇದೇ ತಂಡ ಅಕ್ಟೋಬರ್ 25ನೇ ತಾರೀಕು DCM DK ಶಿವಕುಮಾರ್ ಅನ್ನ ಮೀಟ್ ಮಾಡಿದ್ದು. AAB ಅವರ ಪ್ರತಿನಿಧಿಗಳು ಈ ಬಗ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಮಾತನಾಡಿರೋ DK ಬ್ಯಾಂಗ್ಳೂರ್ ಟರ್ಫ್ ಕ್ಲಬ್ ಪ್ರೈವೇಟ್ ಲಿಮಿಟೆಡ್ ಬಳಸ್ತಿರೋ ಜಾಗವನ್ನ ಹೊಸ ಹೈಕೋರ್ಟ್ ಕಟ್ಟೋಕೆ ಮಾಡಬಹುದು ಅಂತ ಸಜೆಷನ್ ಕೊಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರಿನ ಚೀಫ್ ಕಮಿಷನರ್ ಬೇರೆ ಜಾಗವನ್ನ ರೆಫರ್ ಮಾಡಿದ್ದಾರೆ. ಇದು ಹಳೆ ಮತ್ತು ಐತಿಹಾಸಿಕ ಕಟ್ಟಡವಾದ ಕಾರಣಕ್ಕೆ ಅದನ್ನೇನು ಮಾಡಕ್ಕೆ ಆಗಲ್ಲ. ಆದರೆ ಸ್ಥಳಾವಕಾಶ ಚಿಕ್ಕದಿರೋದ್ರಿಂದ ಬೇರೆ ಕಡೆಗೆ ಶಿಫ್ಟ್ ಆಗಲೇಬೇಕಾಗತ್ತೆ. ಸೊ ಸರ್ಕಾರ ಮನವಿಯನ್ನ ಕನ್ಸಿಡರ್ ಮಾಡ್ತಾ ಇದೆ. ಆದರೆ ಹೈಕೋರ್ಟ್ ಸಿಟಿಯ ಒಳಗೆ ಬರಬೇಕು.
ಅದರಲ್ಲೂ CBD ಅಂದರೆ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್. ಈ ವಿಧಾನಸೌಧ, UB ಸಿಟಿ, MG ರೋಡ್ ಎಲ್ಲ ಬರ್ತಾವಲ್ಲ, ಹೃದಯ ಭಾಗ ನಗರದ್ದು, ಅದರ ವ್ಯಾಪ್ತಿಯಲ್ಲೇ ಬರಬೇಕು. ಚೀಫ್ ಜಸ್ಟಿಸ್ ಮತ್ತು ಲಾಯರ್ಗಳು 15ರಿಂದ 20 ಎಕರೆಗಳಷ್ಟು ಭೂಮಿಯನ್ನು ಕೇಳ್ತಾ ಇದ್ದಾರೆ. ಈ ಸಮಸ್ಯೆಯನ್ನು ನಾವು ಬಗೆಹರಿಸ್ತೀವಿ, ಇದು ದೊಡ್ಡ ಇಶ್ಯೂ ಕೂಡ ಹೌದು ಅಂತ ಹೇಳಿದ್ದಾರೆ. ಅಲ್ಲದೆ ನ್ಯಾಯಾಲಯದವರನ್ನು ವಿಶ್ವಾಸಕ್ಕೆ ತಗೊಂಡು ಹತ್ತಿರದಲ್ಲಿ ಎಲ್ಲಿ ಸ್ಥಳಾವಕಾಶ ಸಿಗಬಹುದು ಅಂತ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಮೂಲಕ ಕರ್ನಾಟಕಕ್ಕೆ ಶೀಘ್ರ ಹೊಸ ಹೈಕೋರ್ಟ್ ಬಿಲ್ಡಿಂಗ್ ಸಿಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ. ಆದ್ರೆ ಈ ಸಂದರ್ಭದಲ್ಲಿ ನಮ್ಮ ಮನವಿ ಏನು ಅಂತ ಹೇಳಿದ್ರೆ, ಹೊಸದಾಗಿ ಕಟ್ಟಿದ್ರು ಕೂಡ ಸ್ವಲ್ಪ ಈ ವಿಕಾಸಸೌಧ ಕಟ್ಟಿದಾಗ ಹೇಗೆ ವಿಧಾನಸೌಧವನ್ನ ಮ್ಯಾಚ್ ಮಾಡೋ ರೀತಿಯಲ್ಲಿ ಕಟ್ಟಿದ್ರು, ತೀರಾ ವಿಲಕ್ಷಣವಾಗಿ ಬೇರೆ ತರ ಕಾಣದಿರೋ ತರ ಹೇಗೆ ನೋಡಿಕೊಂಡ್ರು SM ಕೃಷ್ಣ ಅವರ ಅವಧಿಯಲ್ಲಿ, ಹಾಗೆ ಈ ಹೈಕೋರ್ಟ್ ಅನ್ನ ಕೂಡ ಪಾರಂಪರಿಕ ಶೈಲಿಯಲ್ಲಿ, ಅದರಲ್ಲೂ ಕೂಡ ಭಾರತೀಯ ವಾಸ್ತುಶಿಲ್ಪವನ್ನು ಬಳಸ್ಕೊಂಡು ಆ ಶೈಲಿಯಲ್ಲಿ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಅದು ಬಿಟ್ಟು ದೊಡ್ಡದೊಂದು ಹಿಂಗೆ ಗ್ಲಾಸ್ ಟವರನ್ನು ಏರಿಸಿದೆ, ಸ್ವಲ್ಪ ಈ ಥರದನ್ನು ಕನ್ಸಿಡರ್ ಮಾಡಿ ಅನ್ನೋದು ನಮ್ಮ ಮನವಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ಕನ್ಸಿಡರ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.